ಭಗವಂತನ ಕೃಪೆಗೆ ಪಾತ್ರರಾಗುವ ಸಂಬಂಧಪಟ್ಟ ಸಾಕ್ಷಿಗಳಿಸಿ ನಂತರ ವೇದಿಕೆ ಬಳಿ ಆಗಮಿಸುವ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಅಸ್ಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಕ್ಷೇಮಾಸ್ಥೈರ್ಯ ವಿಜಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯಾವೃದ್ಧ್ಯರ್ಥಂ ಧರ್ಮಾರ್ಥಕಾಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಮನೋವಾಂಛಫಲ ಸಿದ್ಧ್ಯರ್ಥಂ ಸಮಸ್ತ ಇತಿ ಸಂಕಲ್ಪ್ಯ ಕಾಲಭೈರವೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಓಂ ಧೂರಸೇ ಧೂರ್ವಧೂರ್ಮಂತ್ರಂ ಧೂರ್ವೋಪಸ್ಮಾನ್ ಧೂರ್ವಜಿತಂ ಧೂರ್ವಯಂ ವಯಂ ಧೂರ್ವಾಮಸ್ಮಂ ದೇವನಾಮಸೇ ವನಸ್ಪತ್ಯುತ್ಪವೈದಿರ್ಯನ್ನಾನಂದೇ ಸಂಮಿಲನದೀಪಮಾಗ್ರಾಪಯಾಮಿ. ಓಂ ಭೂರ್ಭುವಸ್ವಾಹ ಸಂಯುಕ್ತಂ ಧೂರೋಹಮೃತಗಚ್ಛಿತಾಂ ಧೂಮಾಗ್ರಾಪಯಾಮಿ. ಓಂ ಭೂರ್ಭುವಸ್ವಾಹ ब्रह्मणे स्वाहा. ओम ब्रह्मण्यात्मानंदमाय पंचपरमहानैवेद्यं समर्पयामि. कदलीफल नारिकेलफल नैवेद्यं समर्पयामि. कर्पूरमण्डलनीराजनं हिरण्यवाप्तं वदो. ಹಗರಣಗಳಿಗೆ ನಾವು ನಿಯಂತ್ರಣ ಹಾಕಿದರೆ ಯಾವ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಎಂಥ ಅಭಿವೃದ್ಧಿ ಆಗ್ತಾ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಒಂದು ವೇಳೆ ಈ ತೃಪ್ತಿಯನ್ನು ಅಳವಡಿಸಿದರೆ ಒಳ್ಳೆ ನಿದ್ದೆ ಬರ್ತದೆ. ಅಕ್ರಮವಾಗಿ ಮಾಡಿದ ಸಂಪತ್ತಿನಿಂದ ನಿದ್ದೆ ಬರಲ್ಲ. ಯಾವಾಗ ಇಂಥ ರಾಜಕೀಯ ನಾಯಕನ ಮನೆ ದಾಳಿ ಮಾಡ್ತಾರೆ, ಅಲ್ಲಿ 252 ಕೋಟಿ ರೂಪಾಯಿ. ಹಳ್ಳಿಯ ಹಳೆಯ ರಸ್ತೆಗಳನ್ನ ನಾನು ನೋಡಿದ್ದೆ ಹಿಂದೆ. ಆ ರಸ್ತೆಗಳನ್ನು ಇಟ್ಟು ಪಕ್ಕದಲ್ಲಿ ಈಗ ನೋಡಿದ್ದೆ ಆದರೆ ಸಾಕಷ್ಟು ರಸ್ತೆಗಳು ತುಂಬ ಚೆನ್ನಾಗಿದ್ದಾವೆ. ಆಮೇಲೆ ನಮ್ಮ ಕುಮಾರಸ್ವಾಮಿಯ ಜೊತೆಯಲ್ಲಿ ನಿಂತ್ಕೊಂಡು ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ತುಂಬ ಸಂತೋಷ. ಇವತ್ತು ಕಾಲಭೈರವೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಮಂಜು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ಭಕ್ತಿ ಇರಬೇಕು. ಯಾವುದರಿಂದ ಇರಬೇಕು ಅದನ್ನು ಅವರು ಹೇಳಿದರು. ಭಯದಿಂದ ಭಕ್ತಿ ಬರಬಾರ್ದು, ಭಯದಿಂದ ಭಕ್ತಿ ಬರಬಾರ್ದು. ತಮಿಳುನಾಡಿನ ಮಟ್ಟದ ಸಂಸ್ಥೆಗಳುಂಟು. ಒಮ್ಮೆ ನಮ್ಮ ಸಂಸ್ಥೆಗೆ ಹೋಗಿದೆ ತಮಿಳುನಾಡಿನಲ್ಲಿ. ಆ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ. ಅದು ಸ್ಕೂಲು, ದೊಡ್ಡಸ್ನಾಡಿ ಕಾಲೇಜ್. ಆ ಶಾಲೆಯ ಬೋರ್ಡ್ನಲ್ಲಿ ಮೇಲ್ಗಡೆ ಯಾವುದಾದ್ರೂ ಒಂದು ಕೊಟೇಶನ್ ಬರೆದಿರ್ತಾರೆ, ಹೌದಲ್ಲ? ಏನೋ ಒಂದೊಂದು ಬರ್ತದೆ, ವರ್ಕ್ ಇಸ್ ವರ್ಷಿಪ್ ಅಂತ ಕೆಲವು ಕಡೆ. ನೀವು ನಿಮ್ಮ ಜವಾಬ್ದಾರಿಯನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ.
ಇವತ್ತಿನ ಪೋಷಕರು ಈ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವವರು. ಕೆಲಸ ಅಂದ್ರೇನೆ ರೋಗ. ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಬೇಕು, ಅದಕ್ಕೆ ನಾನು ಅರ್ಹನಿಂದ ತೋರಿಸ್ಬೇಕಂತ ಆಫೀಸ್ನಲ್ಲೋ ಮನೆಗೆ ತರ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ. ಐಫೋನ್ನಲ್ಲಿ ಯಾವ ಮೌಲ್ಯವೂ ಇಲ್ಲ. ಕೆಲಸ ಮಾಡಿದಂಥ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ. ಹಿಂದೆ ಇದ್ದಂತಹ ಸಂಪರ್ಕ ಮಕ್ಕಳ ಜೊತೆ ಇವತ್ತಿಲ್ಲ. ಅದನ್ನು ಮರು ಸೃಷ್ಟಿ ಮಾಡಿ ಒಂದು ದಿವಸ ಒಂದು 10 ನಿಮಿಷ ಮಕ್ಕಳ ಹತ್ರ ಮಾತಾಡಿ ಮೌಲ್ಯಗಳ ವಿಚಾರ ತಿಳಿಸಿ. ಆವಾಗ ಸಮಾಜದಲ್ಲಿ ಶಾಂತಿ, ಸೌಹಾರ್ದ